ಅನ್ವಿತಾ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ ಟೆನ್ಷನ್ನಲ್ಲಿ ಗೌತಮ್ ಹಣೆ ಉಜ್ಕೋತಿದ್ದ. ಅದೇ ಹೊತ್ತಿಗೆ ಡೋರ್ ಬೆಲ್ ಸೌಂಡ್ ಆಯ್ತು. ಗೀತಾ ಆರಾಮಾಗಿ ಸೀರಿಯಲ್ ನೋಡ್ತಾ ಕೂತಿದ್ಲು. ಗೌತಮ್ನೇ ಹೋಗಿ ಡೋರ್ ಓಪನ್ ಮಾಡ್ದ. ಮುಂದ್ಗಡೆ ಅನ್ವಿತಾ ನಿಂತಿದ್ಲು. ಅವಳ ಮುಖ ಸಪ್ಪಗಾಗಿತ್ತು. ಅವನಿಗೆ ಕ್ವೆಶ್ಚನ್ ಮಾಡೋದ್ರೊಳಗೆ ಅವಳು ಬೇಗ ಬೇಗ ತನ್ನ ರೂಮಿಗೆ ಓಡಿದ್ಲು. ಅನ್ವಿ, ನೀನ್ ಯಾಕೋ ತುಂಬಾ ಬೇಜಾರದಲ್ಲಿದ್ಯಾ? ಏನಾಯ್ತು? ನಿರಂಜನ್ ಏನಾದ್ರೂ ಬಾಧ ಬಿಚ್ಚಿದ್ನ? ಅನ್ವಿತಾ ಬೇಸರದಲ್ಲೇ, ನಾನ್ ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಗೌತಮ್, ನನ್ ಬಿಟ್ಬಿಡು. ಅವನು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಹಿಂದಕ್ಕಿಡ್ತಾ ಡೋರ್ವರೆಗೂ ಹೋದವನು, ಅನ್ವಿ, ನಿನ್ ಡಿಸೈನ್ ಸೆಲೆಕ್ಟ್ ಆಗಿಲ್ವಾ? ಅವನ್ ಮಾತು ಕೇಳಿದ ತಕ್ಷಣ ಅನ್ವಿತಾ ಕಣ್ಣಿಂದ ನೀರು ಇಳಿಯಕ್ಕೆ ಶುರುವಾಯ್ತು. ಅವಳು ಉಸಿರು ಬಿಗಿ ಹಿಡಿದು, ಎಸ್ ಗೌತಮ್, ಐ ಫೇಲ್ಡ್. ನಾನ್ ಲೂಸರ್, ಅನ್ಲಕ್ಕಿ, ಯಾವ್ದಕ್ಕೂ ಲಾಯಕ್ಕಿಲ್ದವಳು ನಾನು. ಅವಳು ತುಂಬಾ ಬೇಸರದಲ್ಲಿ ಹೇಳಿದಾಗ ಗೌತಮ್, ಇಂಪಾಸಿಬಲ್ ಅನ್ವಿತಾ, ನೀನ್ ಯಾವತ್ತೂ ಲೂಸರ್ ಆಗೋಕೆ ಸಾಧ್ಯನೇ ಇಲ್ಲ. ನಿನ್ ಡಿಸೈನ್ ಫ್ಯಾಬ್ಯುಲಸ್ ಆಗಿತ್ತು ಅಂಡ್ ಪರ್ಫೆಕ್ಟ್ ಆಗಿತ್ತು ಕಣೆ. ಪರ್ಫೆಕ್ಷನ್ ನಿನ್ಗೇನ್ ಗೊತ್ತು ಪರ್ಫೆಕ್ಷನ್ ಬಗ್ಗೆ ಅಂದವಳು ಒಂದು ಕ್ಷಣ ಬಿಟ್ಟು ಸಾಫ್ಟ್ ಆಗಿ, ಗೌತಮ್, ನೀನ್ ನನ್ನ ಸಮಾಧಾನಕ್ಕೆ ಈ ತರ ಹೇಳ್ತಿದೀಯ, ಬಟ್ ಫ್ಯಾಕ್ಟ್ ಏನ್ ಗೊತ್ತಾ? ನನ್ನ ಡಿಸೈನ್ಸ್ ನ ರಿಜೆಕ್ಟ್ ಮಾಡಿ ನಿರಂಜನ್ ಮಾಡಿರೋ ಡಿಸೈನ್ಸ್ ಗಳನ್ನ ಓಕೆ ಮಾಡಿದ್ದಾರೆ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಹಾಕಿದ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಯ್ತು. ಅದೇ ಬೇಜಾರಲ್ಲಿ ನಿನ್ ಮೇಲೂ ಕೂಗಾಡ್ದೆ, ಸಾರಿ. ಡಿಸೈನ್ಸ್ ರಿಜೆಕ್ಟ್ ಆಯ್ತು ಅಂದಿದ್ ಕೇಳಿ ಗೌತಮ್ ಶಾಕಿಂದ, ವಾಟ್? ಇಟ್ಸ್ ಇಂಪಾಸಿಬಲ್ ಅನ್ವಿ, ನಿನ್ ಡಿಸೈನ್ಸ್ಗಳು ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಗೌತಮ್ ಕೋಪದಲ್ಲಿ ಮುಷ್ಟಿನ ಬಿಗಿ ಹಿಡಿದಿದ್ದ. ಆದಷ್ಟು ಬೇಗ ಈ ವಿಷಯದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ಕೊಂಡ. ರಾಜ್ಗುರು ಕಂಪನಿಲಿ ಗಾಯತ್ರಿ ದೇವಿ ಪ್ರಿನ್ಸ್ ಗ್ರೂಪ್ಗಾಗಿ ಸಿಲೆಕ್ಟ್ ಮಾಡಿದ್ದ ಡಿಸೈನ್ಸ್ನ ನಿರಂಜನ್ ಕೈಗೆ ಕೊಟ್ಲು. ಅವನು ಅದನ್ನು ಓಪನ್ ಮಾಡಿದಾಗ ಶಾಕ್ ಆದ, ಯಾಕಂದ್ರೆ ಅವೆಲ್ಲ ಅನ್ವಿತಾ ಮಾಡಿರೋ ಡಿಸೈನ್ಸ್ ಆಗಿತ್ತು. ನಿರಂಜನ್ ತುಂಬಾ ಖುಷಿಯಾಗಿ, ಹೇ ಆಯ್, ನೀವು ನನ್ನ ಹೆಸರಲ್ಲಿ ಅನ್ವಿತಾ ಡಿಸೈನ್ಸ್ನ ಕಳಿಸ್ತಿದ್ದೀರಾ? ಎಸ್, ಇದೆಲ್ಲ ಅನ್ವಿತಾ ಮಾಡಿರೋ ಡಿಸೈನ್ಸ್. ಬಟ್ ಅವಳು ನನ್ನ ಕಂಪ್ನಿಲಿ ಯಾವುದೇ ಕಾರಣಕ್ಕೂ ಡಿಸೈನಿಂಗ್ ಡೈರೆಕ್ಟರ್ ಆಗ್ಬಾರ್ದು. ಶಿ ಡಸಂಟ್ ಡಿಸರ್ವ್ ದಟ್ ಪ್ಲೇಸ್. ಅವಳು ಮತ್ತೆ ಅವಳ ಆ ವೇಸ್ಟ್ ಗಂಡ ಇಬ್ರು ನಮ್ಮ ಫ್ಯಾಮಿಲಿ ಹೆಸರನ್ನ ಬೀದಿಗೆ ತಂದಿದ್ದಾರೆ. ಆದ್ರೆ ನೀನು ರಾಜ್ಗುರು ಮನೆತನದ ಫ್ಯೂಚರ್. ನಿನ್ನಿಂದ ನಮ್ಮ ಕುಟುಂಬ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಭರವಸೆ ಇದೆ ನಂಗೆ. ಇನ್ಮೇಲೆ ಅನ್ವಿತಾ ಫ್ಯಾಮಿಲಿದ ನಮ್ಮ ರಾಜ್ಗುರು ಮನೆತನದ ನೇಮ ಹಾಳಾಗಕ್ಕೆ ನಾನು ಅವಕಾಶ ಕೊಡಲ್ಲ. ನಿರಂಜನ್ ಹೆಸಿಟೆಂಟ್ಲಿ, ಆದ್ರೆ ಅನ್ವಿತಾಗಿ ವಿಷಯ ಗೊತ್ತಾದ್ರೆ ಆಮೇಲೆ ಏನ್ ಮಾಡೋದು? ಗೊತ್ತಾದ್ರೇನಾಯ್ತು? ನಮ್ಮ ಎದುರು ಮಾತಾಡಕ್ಕೆ ಅವಳೇನು ಮಹಾರಾಣಿನ ಅಥವಾ ಅವಳ ಗಂಡ ಏನೋ ರಾಜ್ಕುಮಾರನ? ನಿನ್ನೆ ತಾನೇ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಆಚೆ ಕಳ್ಸಿದೀನಿ. ಇನ್ನೂ ಹೆಚ್ಚಿಗೆ ನಾಟಕ ಮಾಡಿದ್ರೆ ಕೆಲ್ಸದಿಂದ ಕಿತ್ ಹಾಕ್ತೀನಿ. ನಮ್ಮ ಶರಣ್ಯ ಎಂಗೇಜ್ಮೆಂಟ್ ಅಲ್ಲಿ ಅನ್ವಿತಾ ಮತ್ತೆ ಅವಳ ಹಾಳಾದ ಗಂಡದಿಂದ ನಮ್ಮ ಮಾನ 3 ಕಾಸಿಗೆ ಹರಾಜಾಯ್ತು. ಅವ್ರು ಮಾಡಿದ ತಪ್ಪಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಿರೋ. ಈ ಕಡೆ ಗಾಯತ್ರಿ ದೇವಿ ಅನ್ವಿತಾ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ರೆಡಿ ಆದ್ರೆ, ಇನ್ನೊಂದ್ ಕಡೆ ಗೌತಮ್ ಅನ್ವಿತಾ ಪರವಾಗಿ ಒಂದ್ ಹೆಜ್ಜೆ ಮುಂದಿಟ್ಟಿದ್ದ. ಅವನ ಕೂಡ್ಲೆ ಪಟೇಲ್ರಿಗೆ ಫೋನ್ ಮಾಡಿ ನಿರಂಜನ್ ಅಥವಾ ಗಾಯತ್ರಿ ದೇವಿ ಇಂಟರ್ನ್ಯಾಷನಲ್ ಡಿಸೈನರ್ಸ್ ವರ್ಕ್ಗಳನ್ನ ಕಾಪಿ ಮಾಡಿದಾರ ಅಂತ ತಿಳ್ಕೋಬೇಕು ಅಂದಿದ್ದ. ಈ ಕಡೆ ಗಾಯತ್ರಿ ದೇವಿ ಎಲ್ಲಾ ಡಿಸೈನ್ಸ್ನು ಭಾರ್ಗವ್ ಕುಲಕರ್ಣಿಗೆ ಸೆಂಡ್ ಮಾಡಿದ್ದು. ಈಗ ಆ ಡಿಸೈನ್ಸ್ ಮೇಲೆ ನಿರಂಜನ್ ನೇಮ್ ಇತ್ತು. ಆ ಡಿಸೈನ್ಸ್ನೆಲ್ಲ ನೋಡಿದ ಭಾರ್ಗವ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇಂದಲೇ ಅದನ್ನೆಲ್ಲ ಅಪ್ರೂವ್ ಮಾಡ್ಬಿಟ್ಟಿದ್ದ. ಅನ್ವಿತಾ ಕಂಪ್ನಿ ಒಳಗಡೆ ಕಾಲಿಟ್ಟ ತಕ್ಷಣ ಏನೋ ಬದಲಾಗಿದೆ ಅಂತ ಅನ್ಸಕ್ಕೆ ಶುರುವಾಯಿತು. ಡಿಸೈನ್ ಡೈರೆಕ್ಟರ್, ಇಂಪಾಸಿಬಲ್. ನಿರಂಜನ್, ಅವನು ಹೇಗೆ? ಅನ್ವಿತಾ ಶಾಕಲ್ಲಿ ಕೇಳಿದ್ಲು. ನಿರಂಜನ್ ಪ್ರಾಜೆಕ್ಟರ್ ಮುಂದೆ ಭಾರ್ಗವ್ಗೋಸ್ಕರ ಕಾಯ್ತಾ ಕೂತಿದ್ದ. ಅವನನ್ನ ನೋಡ್ತಿದ್ದಂಗೆ ಅನ್ವಿತಾ ಕೋಪ ಡಬಲ್ ಆಯ್ತು. ಹೇ ನಿರಂಜನ್, ವಾಟ್ ಆರ್ ಯು ಡೂಯಿಂಗ್? ನನ್ನ ಪೊಸಿಷನ್ ಯಾಕೆ ಚೇಂಜ್ ಮಾಡಿದ್ಯಾ? ನನ್ನ ಕ್ಯಾಬಿನಲ್ಲಿರೋ ವಸ್ತುನೆಲ್ಲ ಆಚೆಗೆ ಹಾಕಿದ್ಯಾ? ಯಾರು ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ಹಾ, ಬಾ ಅನ್ವಿತಾ, ಕೂತ್ಕೋ, ಸ್ವಲ್ಪ ಸಮಾಧಾನವಾಗಿ ಮಾತಾಡೋ. ಯಾಕಂದ್ರೆ ನಾನ್ ನಿನ್ ಬಾಸ್. ನಾನು ಹೇಳ್ದಂಗೆ ನೀನ್ ಕೇಳಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ನಿರಂಜನ್ ನಕ್ಕೆ ಹೇಳ್ದ. ನಾನ್ ಯಾವುದೇ ಕಾರಣಕ್ಕೂ ನನ್ನ ಕ್ಯಾಬಿನ್ ಬಿಟ್ಕೊಡಲ್ಲ. ಅಷ್ಟಕ್ಕೂ ನಾನ್ ನಿನ್ಗಿಂತ ಮೊದಲೇ ಈ ಕಂಪ್ನಿಲಿ ಕೆಲ್ಸಕ್ಕೆ ಸೇರಿದ್ದೀನಿ. ನಾನ್ ಯಾವತ್ತೂ ನಿನ್ ಕೈ ಕೆಳಗೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಅನ್ವಿತಾ ಆವೇಶದಲ್ಲಿ ಮಾತಾಡ್ತಿರೋವಾಗ ಟೇಬಲ್ ಕಾರ್ನರ್ನಲ್ಲಿ ಇಟ್ಟಿದ್ದ ಡಿಸೈನ್ಸ್ ಮೇಲೆ ಅವಳು ಕಣ್ಬಿತ್ತು. ಅದನ್ನ ನೋಡಿ ಅವಳು ಅಲ್ಲೇ ಫ್ರೀಸ್ ಆದ್ಲು. ನಂತರ ಹುಬ್ಬುಗಂಟಿಕ್ಕಿ ಆ ಪೇಪರ್ಸ್ನ ತಗೊಳಕ್ಕೆ ಮುಂದೋದ್ಲು. ಆದ್ರೆ ಅವಳ ದಾರಿಗೆ ನಿರಂಜನ್ ಅಡ್ಡ ಬಂದ. ಗೆಟ್ ಔಟ್ ಫ್ರಮ್ ಹಿಯರ್ ಅನ್ವಿತಾ, ಬೇರೆ ಕೆಲಸ ಇದ್ರೆ ನೋಡ್ ಹೋಗು. ನಿರಂಜನ್ ಕೋಪದಲ್ಲಿ ಕಿರ್ಚಿದ. ಹೋಗ್ತೀನಪ್ಪ, ಖಂಡಿತ ಹೋಗ್ತೀನಿ, ದಾರಿ ಬಿಡು, ನಾನು ಅದೇನಂತ ನೋಡ್ಬೇಕು ಅಂದ ಅನ್ವಿತಾ ಸಿಟ್ಟಲ್ಲಿ ನಿರಂಜನ್ನ ಪಕ್ಕಕ್ಕೆ ತಳ್ಳಿದ್ಲು. ಆ ಫೋರ್ಸ್ಗೆ ನಿರಂಜನ್ ಟೇಬಲ್ನ ಇನ್ನೊಂದು ಸೈಡ್ ಹೋಗ್ಬಿದ್ದ. ತಕ್ಷಣ ಅನ್ವಿತಾ ಟೇಬಲ್ ತುದಿಲಿದ್ದ ಡಿಸೈನ್ ಪೇಪರ್ಸ್ನ ತಗೊಂಡು ನೋಡಿದ್ಲು. ಅವಳ ತಲೆ ಮೇಲೆ ಆಕಾಶನೇ ಚೂರಾಗಿ ಬಿದ್ದಂಗಾಗಿತ್ತು. ಬಿಕಾಸ್ ಅದೆಲ್ಲ ಅನ್ವಿತಾ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರೋ ಡಿಸೈನ್ಗಳು.
ಅದ್ರ ಮೇಲೆ ಪ್ರಿನ್ಸ್ ಗ್ರೂಪ್ ಸೀಲ್ ಆಗಿತ್ತು. ಆದ್ರೆ ಡಿಸೈನ್ಸ್ ಕೆಳಗೆ ಅನ್ವಿತಾ ನೇಮ್ ಬದಲು ನಿರಂಜನ್ ಹೆಸರಿತ್ತು. ಅದನ್ನ ನೋಡ್ತಿದ್ದಂಗೆ ಅನ್ವಿತಾ ಅಳಕ್ ಶುರು ಮಾಡಿದ್ಲು. ನೆಕ್ಸ್ಟ್ ಮೂಮೆಂಟ್ ಅವಳ ಪೇಪರ್ಸ್ ಹಿಡ್ಕೊಂಡು ಅಲ್ಲಿಂದ ಹೊರಟಿದ್ಲು. ಅದೇ ಹೊತ್ತಿಗೆ ನಿರಂಜನ್ ಎದ್ದು ಡೋರ್ ಲಾಕ್ ಮಾಡ್ದ. ನಿರಂಜನ್, ನೀನೊಬ್ಬ ಕಳ್ಳ! ಛೇ, ದಾರಿ ಬಿಡು! ನಾನು ಕನ್ಸಲ್ಲೂ ನೀನ್ ಇಷ್ಟು ಚೀಪ್ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಡಿಸೈನ್ಸ್ನ ಕದಿದ್ಯಲ್ಲ, ಹೌ ಡೇರ್ ಯು! ನಾನು ಈಗಲೇ ಆಯ್ಗೆ ಹೇಳ್ತೀನಿ, ಅವರೇ ನಿಂಗೆ ಸರಿಯಾಗಿ ಮಾಡ್ತಾರೆ. ನಿರಂಜನ್ ಅಗ್ರೆಸಿವ್ ಟೋನಲ್ಲಿ, ನೋ ಯೂಸ್ ಅನ್ವಿತಾ, ಆಯ್ಗೆಲ್ಲ ಗೊತ್ತು. ನಾನು ಈಗಲೇ ನಿಂಗೆ ವಾರ್ನಿಂಗ್ ಕೊಡ್ತಿದ್ದೀನಿ. ಏನಾದರೂ ಮಾಡೋ ಮೊದಲು 100 ಸಲ ಯೋಚಿಸು, ಆಮೇಲೆ ಪಶ್ಚಾತ್ತಾಪ ಪಟ್ಟು ಯೂಸ್ ಇಲ್ಲ. ಅದ್ರ ಎಫೆಕ್ಟ್ ತುಂಬಾ ಭಯಾನಕವಾಗಿರ್ಬೋದು. ಅವನ್ ಮಾತು ಕೇಳಿ ಅವಳ ಗಂಟ್ಲು ಒಣಗ್ತಿತ್ತು. ತುಂಬಾ ಗಾಬರಿಲಿ ನಿರಂಜನ್ ಕಣ್ಗಳನ್ನ ನೋಡಿದ್ಲು. ಕಾನ್ಫರೆನ್ಸ್ ರೂಮ್ ಹೊರಗಡೆ ನಿಂತಿದ್ದ ಸ್ಟಾಫ್ಗೆ ಒಳಗಡೆಯಿಂದ ಜೋರ್ ಮಾತುಗಳು ಕೇಳಿ ಬರ್ತಿತ್ತು. ಯಾರಿಗೂ ಏನೂ ಅರ್ಥ ಆಗ್ಲಿಲ್ಲ. ಅವರ ಕೂಡಲೇ ಗಾಯತ್ರಿ ದೇವಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ರು. ನ್ಯೂಸ್ ಗೊತ್ತಾಗ್ತಿದ್ದಂಗೆ ಗಾಯತ್ರಿ ದೇವಿ ಕಾನ್ಫರೆನ್ಸ್ ಹಾಲ್ಗೆ ಓಡ್ಕೊಂಡು ಬಂದ್ರು. ಇಷ್ಟೊತ್ತಿಗಾಗ್ಲೇ ಅನ್ವಿತಾಗೆ ಸತ್ಯ ಗೊತ್ತಾಗಿರುತ್ತೆ ಅಂತ ಅವಳಿಗೂ ಗೊತ್ತಿತ್ತು. ಅವಳಲ್ಲಿಗೆ ಬರ್ತಿದ್ದಂಗೆ ನಿರಂಜನ್ ಮತ್ತೆ ಅನ್ವಿತಾ ಅವಳ ಮುಂದೆ ಬಂದು ನಿಂತರು. ಉಳಿದಿರೋ ಸ್ಟಾಫ್ ಕೂಡ ಅವ್ರ ಸುತ್ತಲೂ ಒಂದು ಸರ್ಕಲ್ ಮಾಡ್ಕೊಂಡು ನಿಂತರು. ಎಲ್ರೂ ಇಲ್ಯಾಕೆ ಬಂದಿದ್ದೀರಾ? ಈ ವಿಷಯದಲ್ಲಿ ಸಂಬಂಧ ಇಲ್ದಿರೋರು ಎಲ್ಲ ನಿಮ್ ಕೆಲ್ಸಗಳನ್ನ ನೋಡ್ಕೊಳ್ಳಿ. ಪ್ರಿನ್ಸ್ ಗ್ರೂಪ್ ಪ್ರೆಸಿಡೆಂಟ್ ಇನ್ನೇನು ಬಂದ್ಬಿಡ್ತಾರೆ. ಅವ್ರು ಬರೋ ಮೊದಲು ಎಲ್ರೂ ಇಲ್ಲಿಂದ ಹೊರಡಿ. ಗಾಯತ್ರಿ ದೇವಿ ಮಾತನ್ನ ಕೇಳಿದ ಮೇಲೆ ಅಲ್ಲಿದ್ದವರೆಲ್ಲರೂ ತಮ್ಮ ಕೆಲಸದಲ್ಲಿ ಬ್ಯುಸಿ ಆದರು. ಅವ್ರು ಆ ಕಡೆ ಹೋದ್ಮೇಲೆ ನಿರಂಜನ್ ಮತ್ತೆ ಅನ್ವಿತಾ ಇಬ್ರು ಆಯಿ ಮುಂದೆ ನ್ಯಾಯಕ್ಕಾಗಿ ಬಂದು ನಿಂತರು. ಏನ್ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ ಇಬ್ರು? ಅನ್ವಿತಾ ಕಂಪ್ಲೇಂಟ್ ಮಾಡ್ತಾ, ನಿರಂಜನ್ ನನ್ನ ಡಿಸೈನ್ಸ್ ಕದ್ದಿದ್ದಾನೆ ಆಯಿ. ಪ್ರಿನ್ಸ್ ಗ್ರೂಪ್ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡಿರೋದು ನನ್ನ ಡಿಸೈನ್ಸ್ನ. ಆದ್ರೆ ಈ ನಿರಂಜನ್ ಯಾಕೆ ನನ್ನ ಕೆಲಸನ ಕದಿಬೇಕು? ಡಿಸೈನ್ ಡೈರೆಕ್ಟರ್ ಆಗಿ ನಾನು ಪ್ರಮೋಟ್ ಆಗ್ಬೇಕಿತ್ತು. ಆದ್ರೆ ಇವನು ಹೇಗಾದ? ಇಲ್ಲ, ನಾನು ಇದನ್ನೆಲ್ಲ ಒಪ್ಕೊಳಕ್ ಆಗಲ್ಲ. ಈಗಲೇ ಭಾರ್ಗವ್ ಅವರಿಗೆ ಕಾಲ್ ಮಾಡಿ ಸತ್ಯ ಹೇಳ್ತೀನಿ. ಅನ್ವಿತಾ ಒಂದೊಂದು ಮಾತು ಗಾಯತ್ರಿ ದೇವಿಗೆ ಕೋಪ ಹುಟ್ಟಿಸ್ತು. ಗಾಯತ್ರಿ ದೇವಿ ಸಿಟ್ಟಲ್ಲಿ ಅನ್ವಿತಾ ಕೈ ಹಿಡಿದು ಆಫೀಸಿಂದ ಹೊರಗಡೆ ಎಳ್ಕೊಂಡು ಹೋದ್ಲು. ಎಲ್ರ ಮುಂದೆ ಅನ್ವಿತಾಗೆ ಎಂಬ್ಯಾರಸ್ಮೆಂಟ್ ಆಯಿತು. ಶರಣ್ಯ, ನಿರಂಜನ್ ಇಬ್ರು ಅನ್ವಿತಾ ಪರಿಸ್ಥಿತಿ ನೋಡಿ ಎಂಜಾಯ್ ಮಾಡ್ತಿದ್ರು. ಏನನ್ವಿತಾ, ಆಯಿ ಮುಂದೆ ಮಾತಾಡುವಾಗ ನಾಲ್ಗೆ ಚೆನ್ನಾಗಿ ಹೊರಳತ್ತೆ ನೋಡು. ಪ್ರಿನ್ಸ್ ಗ್ರೂಪ್ ಪ್ರೆಸಿಡೆಂಟ್ ಮುಂದೆ ಯಾವ ಡ್ರಾಮಾ ನಡೆಯೋದು ನನಗಿಷ್ಟ ಇಲ್ಲ. ನಿನ್ನ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗು. ಅಲ್ಲಿ ನಿನ್ ಗಂಡ ಹೆಂಗು ಮನೇಲಿ ಅಡಿಗೆ ಮಾಡಿರ್ತಾನೆ, ಹೋಗಿ ಹೊಟ್ಟೆ ತುಂಬಾ ತಿಂದು ಮಲ್ಕೋ. ಗೆಟ್ ಲಾಸ್ಟ್. ನೋಡು, ಈ ಡಿಸೈನ್ಸ್ ಬದಲಾಗಿ ನೀನು ಕೆಲಸ ಮಾಡ್ದಿದ್ರು ನಿನ್ ಮೂತಿಗೆ ಫ್ರೀ ಆಗಿ ಸಂಬಳ ಬಿಸಾಕ್ತೀನಿ, ಜೊತೆಗೆ ಬೋನಸ್ ಕೂಡ ಕೊಡ್ತೀನಿ. ಆದ್ರೆ ನೀನು ನನ್ನ ಕಂಪನಿ ಡಿಸೈನ್ ಡೈರೆಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಮಾತು ಮುಗಿಸಿದ ನಂತರ ಗಾಯತ್ರಿ ದೇವಿ ಅನ್ವಿತಾನ ಜೋರಾಗಿ ತಳ್ಳಿದ್ಲು. ಆ ಫೋರ್ಸ್ಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗದೆ ಅನ್ವಿತಾ ನೆಲಕ್ಕೆ ಬೀಳೋ ಹಾಗಾದ್ಲು. ಆಫೀಸ್ ಬಿಲ್ಡಿಂಗ್ ಒಳಗಡೆ ಇದ್ದವರೆಲ್ಲ ಅನ್ವಿತಾ ಪರಿಸ್ಥಿತಿನ ನೋಡ್ತಿದ್ರು. ಶರಣ್ಯಗೆ ಕೋಟಿಗಟ್ಲೆ ಲಾಟ್ರಿ ಹೊಡೆದಷ್ಟೇ ಖುಷಿ ಆಗ್ತಾ ಇತ್ತು. ಆದ್ರೆ ಪಾಪ ಅನ್ವಿತಾ ಅಷ್ಟೊಂದು ಜನರ ಎದುರುಗಡೆ ಆಫೀಸಿಂದ ಆಚೆ ನೂಕಿದ್ದಲ್ದೆ ಅವಳು ನೆಲಕ್ಕೆ ಬೀಳೋ ಥರ ಮಾಡಿದ್ಲು ಗಾಯತ್ರಿ ದೇವಿ. ಬಟ್ ಅನ್ವಿತಾ ಬೀಳೋದ್ರೊಳಗೆ ಒಂದು ಬಲವಾದ ಕೈಗಳು ಅವಳನ್ನ ಹಿಡ್ಕೊಂಡ್ವು. ಅವಳ ಗಾಬರಿಲಿ ಆ ವ್ಯಕ್ತಿನ ನೋಡಿ ಆಶ್ಚರ್ಯಪಟ್ಲು. ಯಾಕಂದ್ರೆ ಅವನು ಬೇರೆ ಯಾರೂ ಅಲ್ಲ, ಗೌತಮ್. ಅನ್ವಿತಾನ ಸೇಫ್ ಆಗಿ ಹಿಡ್ಕೊಂಡವನು ಗಾಯತ್ರಿ ದೇವಿ ಕಡೆ ಕೆಂಪಾದ ಕಣ್ಣಿಂದ ನೋಡಿ ಅಲ್ಲಿ ಕಡ್ದ. ತನ್ನ ಹೆಂಡತಿಗೆ ಆದ ಅವಮಾನಕ್ಕೆ ಗೌತಮ್ ಹೇಗೆ ರಿಯಾಕ್ಟ್ ಮಾಡ್ತಾನೆ? ಪ್ರಿನ್ಸ್ ಗ್ರೂಪ್ನ ಓನರ್ ಮಿಸ್ಟರ್ ಗೌತಮ್ ಸಿಂಹಾದ್ರಿ ಅಂತ ಎಲ್ರಿಗೂ ಗೊತ್ತಾಗ್ಬಿಡತ್ತಾ? ಗೌತಮ್ ನಿರಂಜನ್ ವಿರುದ್ಧ ಹೇಗೆ ರಿವೆಂಜ್ ತಗೋತಾನೆ? ಮುಂದೇನಾಗತ್ತೆ ಅಂತ ತಿಳ್ಕೊಳ್ಳೋಕೆ ಕೇಳ್ತಾ ಇರಿ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ FM ನಲ್ಲಿ.